ಎಲ್ರಿಗೂ ನಮಸ್ಕಾರ. ಡೈಲಿ ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇದೆಯೋ ಆ ಒಂದು ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲು ವರ್ಲ್ಡ್ ಬ್ಯಾಂಕ್ ರಿಲೇಟೆಡ್ ಆಗಿ. ಸೊ ಅಂದರೆ ಇಂಡಿಯಾ 8.3% ಗ್ರೋ ಆಗ್ತಿದೆ. ಇಂಡಿಯನ್ ಗ್ರೋತು 8.3% ಇದೆ ಅಂತ ವರ್ಲ್ಡ್ ಬ್ಯಾಂಕು ಹೇಳ್ತಿದೆ. ಸೊ ಈ ಒಂದು ಫಿಸ್ಕಲ್ ಇಯರ್ ಏನಿದೆ ಏಪ್ರಿಲ್ 2021 ಅಂದರೆ ಏಪ್ರಿಲ್ 1 ಮಾರ್ಚ್ 31 ನಾವು ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಫಿಸ್ಕಲ್ ಇಯರ್ಸಲ್ಲಿ ಇಂಡಿಯಾ ಏನು ಮಾಡ್ತಿದೆ 8.3% ಗ್ರೋ ಆಗ್ತಿದೆ ಅಂತ ಗ್ರೋ ಆಗುತ್ತೆ ಅಂತ ವರ್ಲ್ಡ್ ಬ್ಯಾಂಕು ಫೋರ್ಕಾಸ್ಟ್ ಮಾಡಿದೆ. ಯಾವುದ್ರಲ್ಲಿ ಅಂದರೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಅನ್ನೋ ಒಂದು ರಿಪೋರ್ಟಲ್ಲಿ ಇದು ಫೋರ್ಕಾಸ್ಟ್ ಮಾಡಿದೆ. ಗ್ರೋತು ಏನರಿಂದ ಇಂಪ್ಯಾಕ್ಟ್ ಆಗಿದೆ, ಯಾಕೆ ಇದು ಗ್ರೋತು ಸ್ಲೋ ಡೌನ್ ಆಗಿದೆ ಅಂದರೆ ಎಕನಾಮಿಕ್ ಡ್ಯಾಮೇಜ್ ಏನು ಕಾಸ್ ಆಗಿತ್ತು COVID-19 ಪ್ಯಾಂಡಮಿಕ್ಕಿಂದ. ಸೊ ಅದು ತುಂಬಾ ಇದೆ, ಅಂದರೆ ಎನಾರ್ಮಸ್ ಡ್ಯಾಮೇಜ್ನ ಕಾಸ್ ಮಾಡಿತ್ತು. ಸೊ ಇದರಿಂದ ಇಂಡಿಯಾ ಆಚೆ ಬರ್ತಾ ಇದೆ. ಇವಾಗ ಈ ವರ್ಷ ಗ್ರೋ ಆಗುತ್ತೆ 8.3% ಅಂತ ಫೋರ್ಕಾಸ್ಟ್ ಮಾಡ್ತಿದೆ. ಎಕನಾಮಿಕ್ ಆ್ಯಕ್ಟಿವಿಟಿ ಏನಿತ್ತು ಇಂಡಿಯಾದಲ್ಲಿ ಫಸ್ಟ್ ವೇವಿಗೆ ಕನ್ಸಿಡರ್ ಮಾಡಿದ್ರೆ ಈ ವರ್ಷ ಕಡಿಮೆ ಕೊಲ್ಯಾಪ್ಸ್ ಆಗಿದೆ ಮತ್ತು ರಿಕವರಿ ಟ್ರೆಂಡು ಕೂಡ ಚೆನ್ನಾಗಿ ಇದೆ ಅಂತಲೇ ಹೇಳ್ತಿದ್ದಾರೆ. ಸೊ ಪ್ಯಾಂಡಮಿಕ್ ಏನು ಮಾಡ್ತಿದೆ, ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋರ ಕಾನ್ಫಿಡೆನ್ಸ್ ಮೇಲೆ ಹೊಡೆತನ ಕೊಟ್ಟಿತ್ತು. ಸೊ ಇದರಿಂದ ಏನಾಗುತ್ತೆ, ಎಕನಾಮಿ ಡಿಪ್ರೆಸ್ ಆಗಿತ್ತು, ಬ್ಯಾಲೆನ್ಸ್ ಶೀಟ್ಸು ಕೂಡ ಡಿಪ್ರೆಸ್ ಆಗಿತ್ತು, ಡ್ಯಾಮೇಜ್ ಆಗಿತ್ತು. ಸೊ ಈ ಒಂದು 2022-23 ಫೈನಾನ್ಷಿಯಲ್ ಇಯರ್ ಏನಿದೆ ಅದು 7.5% ಸ್ಲೋ ಆಗಿ ಗ್ರೋ ಆಗುತ್ತೆ ಅಂತಲೂ ಹೇಳ್ತಾ ಇದೆ. ಏನಕ್ಕೋಸ್ಕರ ಅಂದರೆ ಈ COVID-19 ಇಂಪ್ಯಾಕ್ಟಿಂದ ಇದು ಹೊಡೆತನ ತಿಂದಿದೆ ಅಂತಲೂ ಹೇಳ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ, COVID-19 ಪ್ಯಾಂಡಮಿಕ್ ಬಂದಿರೋದ್ರಿಂದ ಕನ್ಸ್ಯೂಮರ್ ಕಾನ್ಫಿಡೆನ್ಸು ತುಂಬ ಕಡಿಮೆ ಆಗಿದೆ, ಅನ್ಸರ್ಟನಿಟಿ ಆಫ್ ಜಾಬ್ಸ್ ಆಗ್ತಿದೆ, ಇನ್ಕಮ್ ಪ್ರಾಸ್ಪೆಕ್ಟ್ಸು ಕೂಡ ಕಡಿಮೆ ಆಗ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಕಾನ್ಫಿಡೆನ್ಸ್ ಆಫ್ ದ ಪೀಪಲ್ ಕಡಿಮೆ ಆಗ್ತಿದೆ. ಕಾನ್ಫಿಡೆನ್ಸ್ ಆಫ್ ದ ಪೀಪಲ್ ಕಡಿಮೆ ಆಗ್ತಿದೆ ಅಂದರೆ ಎಕನಾಮಿಕ್ ಗ್ರೋತು ಕೂಡ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ನೆಸೆಸರಿ ರಿವರ್ಷನ್. ಏನಿದು ನೆಸೆಸರಿ ರಿವರ್ಷನ್ ಅಂದರೆ ಈಗ ಸೆಂಟರ್ ಏನಂತ ಹೇಳ್ತಿದೆ ಅಂದರೆ 75% ಆಫ್ ದ ರಿಕ್ವೈರ್ಡ್ ವ್ಯಾಕ್ಸಿನ್ಸ್ ಏನಿದೆ ಅದನ್ನು ನಾವೇ ಪ್ರೊಕ್ಯೂರ್ ಮಾಡಿ ಎಲ್ಲ ಸ್ಟೇಟ್ಸಿಗೂ ಸಪ್ಲೈ ಮಾಡ್ತೀವಿ. ಸೊ ಈಗ 18 ವರ್ಷದಿಂದ 45 ವರ್ಷದವರೆಗೂ ಏನು ಇದ್ದರೂ ಅವರು ದುಡ್ಡನ್ನು ಕೊಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕಂತ ಹೇಳಿದ್ರಲ್ವ, ಅದನ್ನು ಬೇಡ, ಇನ್ಮೇಲೆ ಎಲ್ರಿಗೂ ಫ್ರೀಯಾಗೇ ಕೊಡ್ತೀವಿ, ಯಾರೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ. ಪ್ರೈವೇಟ್ ಹಾಸ್ಪಿಟಲಲ್ಲಿ ತೊಗೊಳ್ತೀವಿ ಅಂದರೆ ಅವರಿಗೆ ಜಸ್ಟ್ 150 ರೂಪೀಸ್ನ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ. ಸೊ ಇದು ಯಾವುದ್ರ ಔಟ್ಕಮ್ ಅಂದರೆ ಸುಪ್ರೀಂ ಕೋರ್ಟು ರೀಸೆಂಟಾಗಿ ಒಂದು ವರ್ಡಿಕ್ಟನ್ನು ಕೊಟ್ಟಿತ್ತು. ಏನಂತ ಅಂದರೆ, ಸೊ ಸ್ಟೇಟ್ ಗೌರ್ಮೆಂಟು ವ್ಯಾಕ್ಸಿನ್ಸ್ನ ಪ್ರೊಕ್ಯೂರ್ ಮಾಡೋದ್ರ ಬದಲು ಸೆಂಟ್ರಲ್ ಗೌರ್ಮೆಂಟು ಹೋಲ್ಸೇಲಾಗಿ ಪ್ರೊಕ್ಯೂರ್ ಮಾಡೋದ್ರಿಂದ ಬಾರ್ಗೇನಿಂಗ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಸೊ ಕಡಿಮೆ ರೇಟಿಗೆ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆ್ಯಸ್ ಕಂಪೇರ್ ಟು ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಇರ್ಯಾಷನಲ್ ಮತ್ತು ಆರ್ಬಿಟರಿ ಲಾಸ್ನ ತೊಗೊಂಡು ಬರಬಾರ್ದು ಅಂತಲೂ ಕೂಡ ಸುಪ್ರೀಂ ಕೋರ್ಟು ಹೇಳಿತ್ತು. ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಈಗ ಸೆಂಟ್ರಲ್ ಗೌರ್ಮೆಂಟೇ ವ್ಯಾಕ್ಸಿನ್ಸ್ನ ಪ್ರೊಕ್ಯೂರ್ ಮಾಡೋದಕ್ಕೆ ರೆಡಿ ಆಗಿದೆ. ಸೊ 75% ಆಫ್ ದ ರಿಕ್ವೈರ್ಡ್ ವ್ಯಾಕ್ಸಿನ್ಸ್ನ June 21 ಒಳಗಡೆ ಬೈ ಮಾಡಿ ಎಲ್ರಿಗೂ ವ್ಯಾಕ್ಸಿನ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದೆ. ಸೊ ಈಗ ಸ್ಟೇಟ್ಸು ಅದನ್ನು ಪ್ರೊಕ್ಯೂರ್ ಮಾಡೋ ಅವಶ್ಯಕತೆ ಇಲ್ಲ. ಈ 25% ರಿಮೈನಿಂಗ್ ವ್ಯಾಕ್ಸಿನ್ಸ್ ಏನಿದೆ ಅದನ್ನು ಪ್ರೈವೇಟ್ ಹಾಸ್ಪಿಟಲ್ಗೆ ಅಲಾಟ್ ಮಾಡ್ತಿದ್ದಾರೆ. ಸೊ ಈ 25% ವ್ಯಾಕ್ಸಿನ್ಸ್ನ ಪ್ರೈವೇಟ್ ಹಾಸ್ಪಿಟಲ್ ಅವರು ಬೇಕಾದರೆ ಕೊಡ್ಬೋದು, ಯಾರು ಬೇಕಾದರೂ ಪ್ರೈವೇಟ್ ಹಾಸ್ಪಿಟಲಲ್ಲಿ ತೊಗೊಳ್ಬೋದು. ಬಟ್ ಅದಕ್ಕೆ ಕೂಡ ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ, ಅದು ಜಸ್ಟ್ 150 ರೂಪೀಸ್. ಸೊ ಇದರಿಂದ ಏನಾಗುತ್ತೆ, ಸಿಟಿಸನ್ಸ್ ಎಕ್ಸ್ಪ್ಲಾಯ್ಟೇಷನ್ ಮಾಡೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಅವರು ಸಿಟಿಸನ್ಸ್ ಎಕ್ಸ್ಪ್ಲಾಯ್ಟ್ ಮಾಡೋದು, ಇರ್ಯಾಷನಲ್ ಅಮೌಂಟನ್ನು ಫಿಕ್ಸ್ ಮಾಡೋದನ್ನು ತಪ್ಪಿಸ್ಬೋದು ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇದು ಗೌರ್ಮೆಂಟ್ ಸೆಂಟರ್ಸಲ್ಲಿ ವ್ಯಾಕ್ಸಿನ್ಸ್ನ ತೊಗೊಂಡ್ರೆ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದು ಈ ಒಂದು ಆರ್ಟಿಕಲ್ ರಿಲೇಟೆಡ್ ಆಗಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಸುರಕ್ಷಿತ್ ಹಮ್ ಸುರಕ್ಷಿತ್ ತುಮ್ ಅಭಿಯಾನ್. ಏನಿದು ಸುರಕ್ಷಿತ್ ಹಮ್ ಸುರಕ್ಷಿತ್ ತುಮ್ ಅಭಿಯಾನ್? ಇದನ್ನು ಯಾರು ತೊಗೊಂಡು ಬಂದಿದ್ದಾರೆ ಅಂದರೆ ನೀತಿ ಆಯೋಗ್ ಅವರು, ಪಿರಾಮಲ್ ಫೌಂಡೇಶನ್ ಅನ್ನೋ NGOದವರು ಎರಡೂ ಸೇರಿ ಲಾಂಚ್ ಮಾಡಿದ್ದಾರೆ. ಇದು 112 ಅಂದರೆ 112 ಆಸ್ಪಿರೇಷನ್ ಡಿಸ್ಟ್ರಿಕ್ಸಲ್ಲಿ ಈ ಒಂದು
ಸ್ಕೀಮ್ ಅಭಿಯಾನನ ತೊಗೊಂಡು ಬಂದಿದ್ದಾರೆ. ಈ ಒಂದು ಕ್ಯಾಂಪೇನ್ದು ಉದ್ದೇಶ ಏನು ಅಂದರೆ ಕೋವಿಡ್ ಹೋಮ್ ಕೇರ್ನ ಪ್ರೊವೈಡ್ ಮಾಡೋದು. 20 ಲ್ಯಾಕ್ ಸಿಟಿಜನ್ಗೆ ಕೋವಿಡ್ ಹೋಮ್ ಕೇರ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಕ್ಯಾಂಪೇನ್ನ ತೊಗೊಂಡು ಬಂದಿದ್ದಾರೆ. ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾಂಪೇನ್ ಅಂತಲೇ ಹೇಳ್ಬೋದು. ಇದ್ರದ್ದು ಕೀ ರೋಲ್ ಏನಂದರೆ ಡಿಸ್ಟ್ರಿಕ್ಟ್ ಪ್ರಿಪೇರ್ಡ್ನೆಸ್ನ ಇದು ಅಚೀವ್ ಮಾಡ್ತಿದೆ. ಅಂದರೆ ಈಗ 70% ಆಫ್ ದ ಕೋವಿಡ್ ಕೇಸಸ್ ಏನಿದೆ ಅದನ್ನು ಹೋಮಲ್ಲೇ ಹ್ಯಾಂಡಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಿದೆ. ಇದರಿಂದ ಏನಾಗುತ್ತೆ, ಪ್ರೆಷರ್ ರೆಡ್ಯೂಸ್ ಮಾಡ್ಬೋದು, ಹೆಲ್ತ್ ಸಿಸ್ಟಮ್ ಮೇಲಿರುವಂಥ ಪ್ರೆಷರ್ನ ರೆಡ್ಯೂಸ್ ಮಾಡ್ಬೋದು, ಮತ್ತು COVID-19 ಡಿಸೀಸ್ ಏನಿದೆ ಅದು ಸ್ಪ್ರೆಡ್ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ದಿಸ್ ಇಸ್ ದ ಮೇನ್ ಇಂಟೆನ್ಷನ್ ಬಿಹೈಂಡ್ ದಿಸ್ ಕ್ಯಾಂಪೇನ್. ಸೊ ಈ ಒಂದು ಕ್ಯಾಂಪೇನ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಕೆಪಾಸಿಟಿ ಬಿಲ್ಡಿಂಗ್ನ ಮಾಡೋದು, ಸಿಟಿಜನ್ಸಿಗೆ ಕೆಪಾಸಿಟಿ ಬಿಲ್ಡ್ ಮಾಡೋದು. ಏನಕ್ಕೋಸ್ಕರ ಅಂದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಸೊ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಮತ್ತು ಆ ಡಿಸ್ಟ್ರಿಕ್ಸಿಗೆ ಕೊಟ್ಟಿರೋಂಥ ಆಕ್ಸಿಜನ್ ಕಾನ್ಸಂಟ್ರೇಷನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ಒಂದು ಸುರಕ್ಷಿತ್ ತುಮ್ ಅಭಿಯಾನ ತೊಗೊಂಡು ಬಂದಿದ್ದಾರೆ. ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಒಂದು ಕೋವಿಡ್ ಹೋಮ್ ಕೇರ್ನ ಪ್ರೊವೈಡ್ ಮಾಡೋದು ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡೋದು. ಸೊ ದಿಸ್ ಇಸ್ ದ 2 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಂಡರ್ ದಿಸ್ ಕ್ಯಾಂಪೇನ್. ಸೊ ನಾವು ಈಗ ತಾನೇ ಓದಿದ್ವಿ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ 112 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಏನಿದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್? ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದರೆ ಏನು? ಫಸ್ಟ್ ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದರೆ ಇಂಡಿಯಾದಲ್ಲಿರೋಂಥ ಕೆಲವೊಂದು ಡಿಸ್ಟ್ರಿಕ್ಟ್ಸು, ಅಂದರೆ ಎಕನಾಮಿಕಲಿ ತುಂಬ ಹಿಂದುಳಿದಿರ್ತವೆ. ಸೊ ಇಂಥ ಪೂರ್ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಆ ಒಂದು ಡಿಸ್ಟ್ರಿಕ್ಟ್ಸ್ನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ನಾವು ಡಿಕ್ಲೇರ್ ಮಾಡಿರ್ತೀವಿ. ಯಾವ ಡಿಸ್ಟ್ರಿಕ್ಟ್ಸಲ್ಲಿ ಪೂರ್ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ನ ನಾವು ಅಬ್ಸರ್ವ್ ಮಾಡ್ತೀವೋ ಆ ಒಂದು ಡಿಸ್ಟ್ರಿಕ್ಟ್ನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಟೇಟ್ಸಲ್ಲಿ ಲಿಟ್ರಸಿ ರೇಟು ತುಂಬ ಕಡಿಮೆ ಇರ್ಬೋದು, ಲೋ ಲಿಟ್ರಸಿ ರೇಟ್ ಇರ್ಬೋದು, ಪಾವರ್ಟಿ ರೇಟು ತುಂಬ ಜಾಸ್ತಿ ಇರ್ಬೋದು, ಹೈ ಪಾವರ್ಟಿ ರೇಟು, ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರ್ಬೋದು. ಸೊ ಈ ಥರ ಒಂದು ಕೆಲವೊಂದು ಇಂಡಿಕೇಟರ್, ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ನ ನಾವು ಡಿಕ್ಲೇರ್ ಮಾಡ್ತೀವಿ. ಸೊ ಈ ಒಂದು ಡಿಸ್ಟ್ರಿಕ್ಟನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಓವರಾಲ್ ಇಂಪ್ರೂವ್ಮೆಂಟ್ ಮೇಲೆ ತುಂಬ ಪ್ರಯತ್ನ ಪಟ್ಟು ಆ ಒಂದು ಡಿಸ್ಟ್ರಿಕ್ಕಿಗೆ ಪ್ರಿಯಾರಿಟಿನ ಕೊಟ್ಟು ಎಲ್ಲ ಒಂದು ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದರಲ್ಲಿ ಹ್ಯೂಮನ್ ಡೆವಲಪ್ಮೆಂಟನ್ನ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತಾರೆ. ಸೊ ಟೋಟಲಾಗಿ 115 ಡಿಸ್ಟ್ರಿಕ್ಟ್ಸ್ನ ಐಡೆಂಟಿಫೈ ಮಾಡಿದ್ದಾರೆ 28 ಸ್ಟೇಟ್ಸಿಂದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ. ಅಟ್ಲೀಸ್ಟ್ 1 ಡಿಸ್ಟ್ರಿಕ್ಟ್ನ ಈಚ್ ಸ್ಟೇಟಿಂದ ಐಡೆಂಟಿಫೈ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅದರಲ್ಲಿ ಎಸ್ಪೆಷಲಿ ನೀತಿ ಆಯೋಗವು ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಆ್ಯಂಕರ್ ಮಾಡಿದೆ, ಅಂದರೆ ಅದು ಜವಾಬ್ದಾರಿನ ತಗೊಂಡಿದೆ. ಅದ್ರ ಜೊತೆಗೆ ಇಂಡಿವಿಜುವಲ್ ಮಿನಿಸ್ಟರ್ಸು ಕೂಡ ಇದಕ್ಕೆ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಾರೆ. ಆ ಒಂದು ಡಿಸ್ಟ್ರಿಕ್ಟ್ಸಲ್ಲಿ ಇಂಪ್ರೂವೈಸೇಷನ್ನ ತೊಗೊಂಡು ಬರೋದಕ್ಕೋಸ್ಕರ. ಸೊ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಏನು ಅಂದರೆ ರಿಯಲ್ ಟೈಮ್ ಪ್ರೋಗ್ರೆಸ್ ಏನಿದೆ ಅದನ್ನು ಮಾನಿಟರ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ನ ತೊಗೊಂಡು ಬಂದಿದ್ದಾರೆ. ಸೊ ಟೋಟಲು 49 ಇಂಡಿಕೇಟರ್ಸ್ನ ಕನ್ಸಿಡರ್ ಮಾಡ್ತಾರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮಲ್ಲಿ. ಅದರಲ್ಲಿ 5 ಐಡೆಂಟಿಫೈಡ್ ಥಿಮ್ಯಾಟಿಕ್ ಏರಿಯಾನ ಕನ್ಸಿಡರ್ ಮಾಡಿ ಅದರಲ್ಲಿ 49 ಇಂಡಿಕೇಟರ್ಸ್ನ ತೊಗೊಂಡಿದ್ದಾರೆ. ಈ ಒಂದು 5 ಥಿಮ್ಯಾಟಿಕ್ ಏರಿಯಾಸ್ ಯಾವ್ದು ಅಂದರೆ ಫಸ್ಟ್ ಒನ್ ಬಂದು ಇಂಪ್ರೂವಿಂಗ್ ಪೀಪಲ್ಸ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್, ಸೆಕೆಂಡ್ ಒನ್ ಎಜುಕೇಷನ್, ಥರ್ಡ್ ಒನ್ ಅಗ್ರಿಕಲ್ಚರ್ ಆ್ಯಂಡ್ ವಾಟರ್ ರಿಸೋರ್ಸಸ್, ಆ್ಯಂಡ್ ಫೋರ್ತ್ ಒನ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಆ್ಯಂಡ್ ಫಿಫ್ತ್ ಒನ್ ಬೇಸಿಕ್ ಸ್ಟ್ರಕ್ಚರ್. ಈ ಒಂದು 5 ಥಿಮ್ಯಾಟಿಕ್ ಏರಿಯಾನ ಐಡೆಂಟಿಫೈ ಮಾಡಿ ಈ ಒಂದು 5 ಏರಿಯಾದಲ್ಲಿ 49 ಇಂಡಿಕೇಟರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಇಂಡಿಕೇಟರ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂಡರಲ್ಲಿ. ಸೊ ದಿಸ್ ಇಸ್ ಅಬೌಟ್ ದಿಸ್ ಆರ್ಟಿಕಲ್. ಸೊ ಇದರಲ್ಲಿ ಬ್ರಾಡ್ ಕಾಂಟೂರ್ಸ್ ಆಫ್ ದಿಸ್ ಪ್ರೋಗ್ರಾಮ್, ಅಂದರೆ ಇದರಲ್ಲಿ ಪ್ರೋಗ್ರಾಮ್ನ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಇದರಲ್ಲಿ ಮೇನ್ 3 ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಒಂದು ಕನ್ವರ್ಜೆನ್ಸು, ಕೊಲಾಬ್ರೇಷನು, ಕಾಂಪಿಟೇಷನ್. ಈ 3 ಟರ್ಮ್ನ ಅರ್ಥ ಮಾಡಿಕೊಂಡ್ರೆ ನಮಗಿದು ಸ್ಕೀಮ್ ಬಗ್ಗೆ ಅರ್ಥ ಆಗುತ್ತೆ. ಸೊ ಇದು ಕನ್ವರ್ಜೆನ್ಸ್ ಅಂದರೆ ಏನು ಅಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡು ಸ್ಕೀಮ್ಸು ಇದರ ಅಂಡರಲ್ಲಿ ಬರುತ್ತೆ. ಸೊ 2 ಸ್ಕೀಮ್ಸ್ನ ಒಟ್ಟಿಗೆ ತೊಗೊಂಡು ಬಂದು, ಅಂದರೆ ಆರಿಜೆಂಟಲ್ ಮತ್ತು ವರ್ಟಿಕಲ್ ಟೈರ್ಸ್ ಆಫ್ ದ ಗೌರ್ಮೆಂಟ್ನ ಒಟ್ಟಿಗೆ ತೊಗೊಂಡು ಬಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಕೊಲಾಬ್ರೇಷನ್ ಅಂದರೆ ಸೆಂಟ್ರಲ್ಲು, ಸ್ಟೇಟ್ ಲೆವೆಲ್ಲು
ಪ್ರಾಬಾರಿ ಹಾಸ್ಪಿಟಲ್ ಮತ್ತು ಡಿಸ್ಟಿಕ್ ಕಲೆಕ್ಟರ್ಸು, ಈ 3 ಜನರು ಸೇರಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಎನೇಬಲ್ಸ್ ಇಂಪ್ಯಾಕ್ಟ್ಫುಲ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ 3 ಜನದ ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡ್ತಾರೆ, ಅಂದರೆ ಗೌರ್ಮೆಂಟು, ಮಾರ್ಕೆಟು ಮತ್ತು ಸಿವಿಲ್ ಸೊಸೈಟಿ. ನೆಕ್ಸ್ಟು ಕಾಂಪಿಟೇಷನ್ ಅಂದರೆ ಡಿಸ್ಟಿಕ್ ಡ್ರೈವನ್ ಪ್ರೋಗ್ರಾಮ್ ಆಗಿರುತ್ತೆ. ಇದು ಮಾಸ್ ಮೂಮೆಂಟ್, ಅಂದರೆ ಸ್ಪಿರಿಟ್ ಆಫ್ ಮಾಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದು ಒಂದು ಡಿಸ್ಟಿಕ್ ಗೌರ್ಮೆಂಟಿಗೆ ಅಕೌಂಟಬಿಲಿಟಿನ ಪ್ರೊವೈಡ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ 3 terms: ಕನ್ವರ್ಜೆನ್ಸ್, ಕೊಲಾಬರೇಷನ್ ಆ್ಯಂಡ್ ಕಾಂಪಿಟೇಷನ್. ಸೊ ನೆಕ್ಸ್ಟ್ ಆರ್ಟಿಕಲ್ಲು JNU ಎಂಟರ್ಸ್ ಲಿಸ್ಟ್ ಆಫ್ 1000 ಯೂನಿವರ್ಸಿಟೀಸ್. ಏನಿದು ಆರ್ಟಿಕಲ್? JNU ಅಂದರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಸೊ ಇದೇನು ಮಾಡ್ತಿದೆ? QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್, ಅಂದರೆ ಇದು ಒಂದು ಪ್ರೈವೇಟ್ ಆರ್ಗನೈಸೇಷನ್. ಇದು ಎಲ್ಲ ಯೂನಿವರ್ಸಿಟಿನ ರ್ಯಾಂಕ್ ಮಾಡುತ್ತೆ ವರ್ಲ್ಡಲ್ಲಿ ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್. ಸೊ ಆ ಒಂದು ಪರ್ಫಾರ್ಮೆನ್ಸ್ ರ್ಯಾಂಕಿಂಗಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಫಾರ್ ದ ಫಸ್ಟ್ ಟೈಮು ಟಾಪ್ 1000 ಯೂನಿವರ್ಸಿಟಿ ಒಳಗಡೆ ಇದು ಕೂಡ ಬಂದಿದೆ. ಸೊ ಏನಕ್ಕೋಸ್ಕರ ಅಂದರೆ ಇದು ನ್ಯೂ ಅಂಡರ್ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಪ್ರೋಗ್ರಾಮ್, ಅಂದರೆ UG ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದರಿಂದ ಏನಾಗಿದೆ, ಇದು ಕೂಡ ರೇಟಿಂಗಿಗೆ ಎಲಿಜಿಬಲ್ ಆಗಿದೆ. ಸೊ ಹಾಗಾಗಿ ಇದು ಟಾಪ್ 1000 ಯೂನಿವರ್ಸಿಟಿನಲ್ಲಿ ಕೂಡ ಫಸ್ಟ್ ಟೈಮು ಎಂಟರ್ ಆಗಿದೆ. ಯಾವಾಗೂ ನಮ್ಮ ಇಂಡಿಯಾದಲ್ಲಿ IIT ಬಾಂಬೆ ಟಾಪ್ ಹೈಯೆಸ್ಟ್ ರ್ಯಾಂಕನ್ನು ಪಡ್ಕೊಳ್ಳುತ್ತೆ, ಅಂದರೆ 177. ಆಮೇಲೆ ಸೆಕೆಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡೆಲ್ಲಿ, ಥರ್ಡ್ ಬಂದುಬಿಟ್ಟು 186 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಸೊ ಈ ಥರ ರ್ಯಾಂಕಿಂಗು ನಮಗೆ ಪ್ರತಿ ವರ್ಷ ಈ ಒಂದು QS ವರ್ಲ್ಡ್ ಯೂನಿವರ್ಸಿಟಿ ಕೊಡ್ತಾ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿಸ್ ಆರ್ಟಿಕಲ್. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ನೀವು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋ ನೋಟಿಫಿಕೇಷನು ಇಮಿಡಿಯೇಟಾಗಿ ಬರುತ್ತೆ. ಮತ್ತು ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್.